ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಫನ್ ಲಾಗ್ನ ತೋರಿಸೋದಕ್ಕೆ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ಫನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾವು ಹೋಗ್ತಿರೋದು ಇವತ್ತು GRS ಫ್ಯಾಂಟಸಿ ಪಾರ್ಕ್ಗೆ ಹಾಗೆ ಸ್ನೋ ಪಾರ್ಕ್ಗೆ. ಮೊದಲಿಗೆ ಇಲ್ಲಿ GRS ರೀಚ್ ಆಗಿದ್ದೀವಿ ಲೊಕೇಶನಿಗೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಏನೆಲ್ಲ ಆಫರ್ಸ್ ಇದೆ ಅಂತ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿದೆ. ವೀಕ್ ಡೇಸಲ್ಲಿ ಒಂಥರ ಇರುತ್ತೆ, ವೀಕೆಂಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗೆ ಇಲ್ಲಿ GRS ಫ್ಯಾಂಟಸಿ ಪಾರ್ಕ್, ಸ್ನೋ ಪಾರ್ಕ್, ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ಮೂರನ್ನೂ ತಗೊಂಡ್ರೆ ನಮಗೆ 50% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಅವ್ರದ್ದು ID ಕಾರ್ಡ್ ತೋರಿಸಿದ್ರೆ ಅದಕ್ಕೂ ಕೂಡ 10 to 15% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇಲ್ಲಿ ಹೈಟ್ ಏನೆಲ್ಲ ಇದೆ ಅದನ್ನು ಕೂಡ ಹಾಕಿದ್ದಾರೆ. ಹೈಟ್ ವೈಸಲ್ಲಿ ಮಕ್ಕಳಿಗೆ ಮಕ್ಕಳು ತಗೋಬೇಕಾ ಅಥವಾ ಅಡಲ್ಟ್ಸ್ ತಗೋಬೇಕಾ ಅಂತ ಹೇಳಿ ಅಲ್ಲಿ ಗೈಡ್ ಮಾಡ್ತಾರೆ. ನಾವು ಇಲ್ಲಿ ಸ್ನೋ ಪಾರ್ಕ್ ಹಾಗೆ GRSಗೆ ಟಿಕೆಟ್ ತೊಗೊಂಡಿದ್ವಿ. ಫಸ್ಟಿಗೆ ಸ್ನೋ ಪಾರ್ಕಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ ಎಲ್ಲರೂ ಕೂಡ ಅಂತ ಹೇಳ್ಬೋದು. ಹಾಗೆ ನಾನು ಮತ್ತು ಚಿದು ಸೆಕೆಂಡ್ ಟೈಮ್ ನಾವು ಸ್ನೋ ಪಾರ್ಕಿಗೆ ಬರ್ತಿರೋದು. ನಾವು ಫಸ್ಟಿಗೆ ಸ್ನೋ ಸಿಟಿಗೆ ಹೋಗಿದ್ವಿ, ಸ್ನೋ ಪಾರ್ಕ್ ಫಸ್ಟ್ ಟೈಮ್ ಬರ್ತಾ ಇರೋದು. ಇವರೆಲ್ಲರೂ ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಇವತ್ತು ನಾವೆಲ್ಲರೂ ಅಂದರೆ ನನ್ನ ಫ್ಯಾಮಿಲಿ ಹಾಗೂ ಚೇತನನ ಫ್ಯಾಮಿಲಿ, ಹಸ್ಬೆಂಡ್, ವೈಫ್, ಮಕ್ಕಳು ಎಲ್ಲರೂ ಕೂಡ ಫಸ್ಟ್ ಟೈಮ್ ಈ ರೀತಿ ಒಂದು ಫನ್ ಟೈಮ್ನ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಎಕ್ಸೈಟ್ಮೆಂಟಲ್ಲೇ ಇದ್ವಿ. ಹಾಗೆ ಯಾರೆಲ್ಲ ಸ್ನೋ ಪಾರ್ಕಿಗೆ ಹೋಗಬೇಕು ಅಂತ ಇದ್ದೀರಾ ಅವರು ಸಾಕ್ಸ್ನ ತೊಗೊಂಡೋಗೋದನ್ನ ಮರಿಬೇಡಿ. ಇಲ್ಲಿ ಒಂದು ಪೇರ್ ಸಾಕ್ಸ್ಗೆ 50 ರೂಪೀಸ್ ಹೇಳ್ತಾರೆ. ಸಾಕ್ಸ್ ಅಂತೂ ಕಂಪಲ್ಸರಿ. ಅದು ಬಿಟ್ಟರೆ ಇನ್ನು ಬೂಟ್ಸ್, ಜಾಕೆಟ್ ಹಾಗೆ ಗ್ಲೌಸ್ ಎಲ್ಲ ಅವರೇ ಕೊಡ್ತಾರೆ. ಸೊ ಸಾಕ್ಸ್ ಮಾತ್ರ ಕಂಪಲ್ಸರಿ, ದಯವಿಟ್ಟು ಅದನ್ನು ತಗೊಂಡು ಹೋಗಿ. ಇಲ್ಲಿ ನಿಮ್ಮ ಸೈಜಿಗೆ ಯಾವುದು ಬೇಕು ಮಕ್ಕಳಿಗೆ, ನಿಮಗೆ ಎಲ್ರಿಗೂ ಕೂಡ ಅವರು ಚೆನ್ನಾಗಿ ಕೊಡ್ತಾರೆ. ತುಂಬಾ ಫ್ರೆಂಡ್ಲಿ ಸ್ಟಾಫ್ಸ್ ಇದ್ದಾರೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ನೋಡ್ಬೋದು ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲೇ ಇದ್ದರು. ಅವ್ರಿಗೆಲ್ಲ ರೆಡಿ ಮಾಡೋದ್ರಲ್ಲೇ ನಾವು ರೆಡಿ ಆಗೋದು, ಅವ್ರುಗಳನ್ನ ರೆಡಿ ಮಾಡೋದೇ ಆಗ್ತಾಯಿತ್ತು. ರೆಡಿ ಆದ ನಂತರ ಒಳಗಡೆಗೆ ಎಂಟ್ರೆನ್ಸ್ ಬಿಡ್ತಾರೆ. ಹಾಗೆ ಇಲ್ಲಿ ನಾನು ಹೋಗಿದಂಥ ಫಸ್ಟು ಸ್ನೋ ಸಿಟಿಯಲ್ಲಿ 1 ಅವರ್ ಒಂದು ಬ್ಯಾಚ್ಗೆ 1 ಅವರ್ ಥರ ಟೈಮಿಂಗ್ಸ್ ಇತ್ತು. ಇಲ್ಲಿ ಆ ರೀತಿ ಟೈಮಿಂಗ್ಸ್ ಏನು ನನಗೆ ಅನಿಸ್ಲಿಲ್ಲ, ತುಂಬ ಹೊತ್ತು ಎಂಜಾಯ್ ಮಾಡ್ಬೋದು. ಹಾಗೆ ಎಂಟ್ರೆನ್ಸ್ ಆಗ್ತಿದ್ದ ಹಾಗೇ ಇಲ್ಲಿ ಗೈಡೆನ್ಸ್ ಕೂಡ ಹೇಳ್ತಾರೆ. ನಿಮಗೇನಾದ್ರು ಹೆಲ್ತ್ ಇಶ್ಯೂಸ್ ಆದರೆ ಅಥವಾ ನಿಮಗೇನಾದ್ರು ಎಕ್ಸಿಟ್ ಆಗಬೇಕು ಅಂತ ಇದ್ದರೆ, ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದ್ದರೆ ಅಲ್ಲಿ ಅವರ ಸ್ಟಾಫ್ಸ್ ಇರ್ತಾರೆ, ಅವರಿಗೆ ನಾವು ಹೇಳ್ಬೋದು ಹೋಗಿ. ಆವಾಗ ಅವ್ರು ನಮ್ಮನ್ನ ಎಕ್ಸಿಟ್ ಅಥವಾ ನಮಗೇನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಅದಕ್ಕೆಲ್ಲ ಫಸ್ಟ್ ಏಡ್ ಎಲ್ಲನೂ ಕೂಡ ಇದೆ ಇಲ್ಲಿ. ಹಾಗೆ ತುಂಬಾ ಚೆನ್ನಾಗಿ, ನಾನು ಆಗಲೇ ಹೇಳ್ದಾಗಲೇ ಫ್ರೆಂಡ್ಲಿ ಆಗಿದ್ದಾರೆ ಸ್ಟಾಫ್ಸ್ ಎಲ್ಲ, ಅದು ತುಂಬಾ ಖುಷಿ ಕೊಡ್ತು. ಸೊ ಇವಾಗ ನಾವು ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಎಂಟ್ರೆನ್ಸ್ ಆಗೋಕ್ಕೂ ಮುಂಚೆ ಈ ರೀತಿ ಒಂದು ರೂಮ್ ಇರುತ್ತೆ. ಈ ರೂಮ್ನಲ್ಲಿ ನಮಗೆ ಅಲ್ಲಿ ಹೋದಾಗ ಏನೆಲ್ಲ ಮಾಡಬೇಕು ಅನ್ನೋ ಗೈಡೆನ್ಸ್ ಕೂಡ ಹೇಳ್ತಾರೆ. ಇಲ್ಲಿಂದ ಕಂಪ್ಲೀಟ್ ಮ್ಯೂಸಿಕ್ ಸ್ಟಾರ್ಟ್ ಆಗೋಗುತ್ತೆ. ಸೊ ನಮಗೆ ಆ ಮ್ಯೂಸಿಕ್ ನಾನಿಲ್ಲಿ ಆ್ಯಸ್ ಇಟ್ ಈಸ್ ಪ್ಲೇ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಬರೋದ ಕಾರಣ ನಾನು ಇಲ್ಲಿ ಅದನ್ನು ಪ್ಲೇ ಮಾಡ್ತಾ ಇಲ್ಲ, ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇವರು. ನಾನು ಆಗಲೇ ಹೇಳ್ದಾಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಅಥವಾ ನಾವು ಎಕ್ಸಿಟ್ ಆಗಬೇಕು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲನೂ ಕೂಡ ಒಳಗಡೆ ಇರುವಂಥ ಸ್ಟಾಫ್ಸ್ ಹತ್ರ ನಾವು ಹೇಳ್ಕೊಬೋದು. ಹಾಗೆ ಸ್ಟಾಫ್ ಕೂಡ ಅಲ್ಲಿ ಜಾಕೆಟ್ ಎಲ್ಲ ಹಾಕಿರ್ತಾರೆ, ಯಾರು ಸ್ಟಾಫ್ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವರು ಒಂದು ಗ್ರೀನ್ ಬೆಲ್ಟ್ ಮತ್ತು ರೆಡ್ ಬೆಲ್ಟ್ನ ಜಾಕೆಟ್ ಮೇಲೆ ಹಾಕ್ಕೊಂಡಿರ್ತಾರೆ. ಅವ್ರನ್ನ ನಾವು ಸ್ಟಾಫ್ಸ್ ಅಂತ ಕಂಡಿಡ್ದು ಅವ್ರ ಹತ್ರ ಹೋಗಿ ನಾವು ಹೇಳ್ಕೊಬೋದು ಏನಿದ್ರು ಅಂತ. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಆ ನಂತರನೇ ಒಳಗಡೆ ಬಿಡ್ತಾರೆ. ಹಾಗೆ ನಾವು ಹೋಗಿದ್ದು ವೀಕ್ ಎಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಾಗೇ ನಮ್ಗೆ ಆ ಒಂದು ಕೋಲ್ಡ್, ಥಂಡಿ ಅನ್ನೋ ಒಂದು ಫೀಲ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಒಳಗಾಗ್ತಿದ್ದಾಗೇ ಬೇರೆ ಒಂದು ಪ್ರಪಂಚಕ್ಕೆ ಬಂದ್ವಿ ಅಂತ ಕೂಡ ಹೇಳ್ಬೋದು. ಆ ಒಂದು ಪುಟಾಣಿ ರೂಮ್ನಲ್ಲಿ ಒಂದು ಬೇರೆ ಒಂದು ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇತ್ತು. ನೀವೆಲ್ಲರೂ ಕೂಡ ನೋಡ್ಬೋದು. ಹಾಗೆ ತುಂಬಾ ಕ್ರೌಡ್ ಇರೋ ಕಾರಣ ಸ್ಲೈಡ್ ಅಂದರೆ ನೆಲದ ಮೇಲೆ ಕಾಲಿಟ್ಟರೆ ಸ್ವಲ್ಪ ಸ್ಕಿಡ್ ಆಗೋ ರೀತಿಯಲ್ಲಿ ಇತ್ತು. ಸೊ ಹುಷಾರಾಗಿ ನಡಿಬೇಕಾಗಿತ್ತು ಮಕ್ಕಳನ್ನೆಲ್ಲ ಜೊತೆಗೆ ಇಟ್ಕೊಂಡು. ನೋಡ್ಬೋದು ಎಷ್ಟು ಒಂದಿಷ್ಟು ರೂಮ್ನಲ್ಲಿ ಯಾವ ರೀತಿ ಎಲ್ಲ ಒಂದು ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ ಅಂತ.
ಒಂದು ಸ್ನೋ ವರ್ಲ್ಡ್ಗೆ ಹೋಗಿದ್ದೀವಿ, ಈ ಕಾಶ್ಮೀರ್ಗೆಲ್ಲ ಹೋದಾಗ ಅನಿಸುತ್ತಲ್ಲ ಆ ರೀತಿ ಅನಿಸ್ತಾ ಇತ್ತು. ಅಲ್ಲಿ ವೆದರ್ ಹಂಗೆ ತುಂಬಾ ಕೋಲ್ಡ್ ಕೂಡ ಇತ್ತು. ಈ ರೀತಿ ಫಾಕ್ಸ್ ರೈಡ್ ಥರ ಸೃಷ್ಟಿ ಮಾಡಿದರು, ಸ್ನೋಮ್ಯಾನ್ ಇತ್ತು, ಹಾಗೆ ಪ್ಯಾರಾಚೂಟ್ ಇಟ್ಟಿದ್ರು. ಎಲ್ಲನೂ ಕೂಡ ಒಂಥರ ರಿಯಾಲಿಸ್ಟಿಕ್ಕಾಗಿ ಅನಿಸೋ ರೀತಿಯಲ್ಲಿ ಇಟ್ಟಿದ್ರು. ಹಾಗೆ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಎಲ್ಲರೂ ಕೂಡ ಮನಸ ಇಚ್ಛೆ ಚಂದ, ಏನೇ ಟೆನ್ಷನ್ ಆಚೆ ಕಡೆದಿದ್ದರೂ ಕೂಡ ಅದು ಆ ಬಾಗಿಲಿಂದ ಆ ಡೋರಿಂದ ಆಚೆನೇ ಬಿಟ್ಟು ಇಲ್ಲಿ ಆರಾಮಾಗಿ ಕುಣಿತ ಮಸ್ತಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತುಂಬ ಪುಟ್ಟವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಇಲ್ಲಿ ಕಾಣ್ಬೋದು ನೀವು. ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರವರ ಫ್ಯಾಮಿಲಿ ಒಟ್ಟಿಗೆ. ನಮಗೂ ಕೂಡ ಫ್ಯಾಮಿಲಿ ಜೊತೆಗೆ ಇದೊಂದು ಫಸ್ಟ್ ಟೈಮ್ ಅನುಭವ, ತುಂಬಾ ಖುಷಿ ಕೊಡ್ತು. ನೋಡ್ಬೋದು ಚಾರ್ವಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಚಾರ್ವಿ ಚಿದು ಇಬ್ಬರಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅವರಿಬ್ರಿಗೋಸ್ಕರನೇ ನಾವು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಹೋಗಿದ್ದಂಥದ್ದು. ಈ ಸಮ್ಮರ್ ಹಾಲಿಡೇಲಿ ಈ ರೀತಿ ಒಂದು ಸ್ನೋ ಪಾರ್ಕಿಗೆ ಹೋಗಿದ್ದು ತುಂಬಾ ಖುಷಿ ಕೊಡ್ತು. ಆವಾಗವಾಗ ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಬೇಕಾಗತ್ತೆ. ಆಗ ನಾವೊಂದಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಮಕ್ಕಳಿಗೋಸ್ಕರ ಸ್ಪೆಂಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅಂದ್ಕೊತೀನಿ. ತುಂಬಾ ಖುಷಿ ಕೊಟ್ಟಿದ್ದಂಥ ಕ್ಷಣ ಅಂತ ಹೇಳ್ಬೋದು. ಹಾಗೆ ಅವರ ಅಪ್ಪ ಎಲ್ಲ ಬಂದಿದ್ದು ಅವ್ರಿಗೆ ತುಂಬಾ ಖುಷಿ ಆಯಿತು. ನೋಡ್ಬೋದು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಅಲ್ಲಿ ಅವಾಗವಾಗ ಲೈಟಿಂಗ್ಸ್ ಮೋಡ್ ಚೇಂಜ್ ಮಾಡ್ತಾಯಿದ್ರು, ಮ್ಯೂಸಿಕ್ ಚೇಂಜ್ ಮಾಡ್ತಾಯಿದ್ರು, ಎಲ್ಲನೂ ಕೂಡ ತುಂಬಾ ಖುಷಿ ಕೊಡ್ತಾಯಿತ್ತು. ಹಾಗೆ ಇನ್ನೊಂದು ಹೇಳಲೇಬೇಕು, ಈ ಸಾರಿ GRS ಅಲ್ಲಿ ಅಥವಾ ಸ್ನೋ ಸಿಟಿಲಿ ತುಂಬಾ ಕನ್ನಡ ಸಾಂಗ್ಸ್ನ ಪ್ಲೇ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಕೊಡ್ತು. ಯಾವಾಗಲೂ ಬೇರೆ ಲ್ಯಾಂಗ್ವೇಜ್ಗಳನ್ನ ಹಾಕ್ತಾಯಿದ್ರು, ಹಾಕ್ಲಿ ತಪ್ಪೇನಿಲ್ಲ, ಬಟ್ ನಮ್ಮ ಕನ್ನಡ ಹಾಕದೇ ಇರೋದು ತಪ್ಪಲ್ವಾ. ಬಟ್ ಈ ಬಾರಿ ಆ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸು ಎಲ್ಲೋ ಒಂದೊಂದು ಇರ್ತಿತ್ತು, ಅದರಲ್ಲಿ ಒಂದಿರ್ತಿತ್ತು. ನಮ್ಮ ಕನ್ನಡ ಸಾಂಗ್ಸೇ ತುಂಬ ಇತ್ತು ಅಂತ ಹೇಳ್ಬೋದು. ಹಾಗೆ ಈ ರೀತಿ ಟಯರ್ಗಳಿಟ್ಟಿರ್ತಾರೆ, ಅದ್ರ ಮೇಲೆ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ತಿರುಗಿಸೋ ಅಂಥದ್ದು ಇರ್ಬೋದು. ಹಾಗೆ ಸ್ಲೈಡ್ ರೈಡ್ ಕೂಡ ಇತ್ತು. ಎಲ್ಲನೂ ಕೂಡ ಒಂದಕ್ಕೊಂದು ತುಂಬಾ ಚೆನ್ನಾಗಿ ಮಾಡಿದರು, ಈಗಲೂ ಕ್ರಿಯೇಟ್ ಮಾಡಿದರು. ನೋಡ್ಬೋದು ಇವಾಗ ಲೈಟ್ ಮೋಡ್ ಬೇರೆ ಮಾಡಿದ್ರು, ಸಾಂಗಿಗೆ ತಕ್ಕ ಹಾಗೆ ಲೈಟ್ ಮೋಡ್ ಮಾಡ್ತಾರೆ. ಹಾಗೆ ಆವಾಗವಾಗ ಮೇಲಿಂದ ಸ್ನೋನ ಸ್ಪ್ರೇ ಮಾಡಿಸ್ತಾ ಇರ್ತಾರೆ, ಅಂದರೆ ಈ ಮಳೆ ಬರೋ ರೀತಿಯಲ್ಲಿ ಸ್ನೋನ ಮೇಲಿಂದ ಸ್ಪ್ರೇ ಮಾಡ್ತಾ ಇರ್ತಾರೆ. ಎಲ್ಲನೂ ಕೂಡ ರಿಯಾಲಿಸ್ಟಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಹೋಗುವಾಗ ಮಕ್ಕಳಿಗೆ ಈ ಶಾರ್ಟ್ಸ್ ಎಲ್ಲ ಹಾಕಿಸ್ಕೊಂಡು ಹೋಗೋ ಬದಲು ಜೀನ್ಸ್ ಹಾಕಿಸ್ಕೊಂಡು ಹೋಗಿ ಆವಾಗ ತುಂಬಾ ಒಳ್ಳೆಯದು. ಯಾಕೆಂದರೆ ಆ ಬೂಟ್ಸು ಶಾರ್ಟ್ಸ್ ಹಾಕ್ಕೊಂಡು ಹೋದರೆ ಈ ಕಾಲು ಹತ್ರ 3/4 ಕಾಲು ಹತ್ರ ತುಂಬಾ ಅವ್ರಿಗೆ ನೋವಾಗುತ್ತೆ. ಅದಕ್ಕೋಸ್ಕರ ಜೀನ್ಸ್ನ ಯೂಸ್ ಮಾಡಿ. ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟೊತ್ತಾಯಿತು ಅಂತ ಕೂಡ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ನಾವು GRSಗೂ ಕೂಡ ಇದ್ದಿದ್ದರಿಂದ ಜಸ್ಟ್ ಒಂದು 1.5 ಅವರ್ಸ್ ಮಾತ್ರನೇ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಇದಕ್ಕೆ ಅಂತಲೇ ಬಂದರೆ ತುಂಬ ಹೊತ್ತಿಲ್ಲಿ ಸ್ಪೆಂಡ್ ಮಾಡ್ಬೋದು. ಬಟ್ ಈ ರೀತಿ ಎರಡಕ್ಕೂ ಬಂದಾಗ ಅಲ್ಲಿ GRSಲ್ಲಿ ಎಲ್ಲ ಆಟನೂ ಕಂಪ್ಲೀಟ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇಗನೆ ಹೋಗಬೇಕಾಗತ್ತೆ. ಹಾಗೆ GRS ವ್ಲಾಗ್ನ ನನ್ನ ತಂಗಿ ಚಾನಲಲ್ಲಿ, ಅಂದರೆ ಚೇತನಾ ಗುರುರಾಜ್ ಕನ್ನಡ ವ್ಲಾಗ್ಸ್ನಲ್ಲಿ ಅವಳು ಹಾಕ್ತಾಳೆ. ನಾನು ಸ್ನೋ ಪಾರ್ಕ್ ಏನೋಗಿದ್ವಿ ಅದ್ರ ವ್ಲಾಗ್ನ ನಾನು ಹಾಕಿದ್ದೀನಿ. GRSದು ಅವಳು ಹಾಕ್ತಾಳೆ. ಅವಳು ಹಾಕಿದಾಗ ನಾನು ಕೂಡ ಲಿಂಕ್ ಹಾಕ್ತೀನಿ, ಖಂಡಿತವಾಗ್ಲೂ ನೋಡಿ. ಮಕ್ಕಳು ತುಂಬಾ ಖುಷಿಪಟ್ಟರು. ಆ ಖುಷಿ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡ್ಬೋದು ಈ ರೀತಿ ಟಯರ್ ಮೇಲೆ ಕೂರಿಸಿ ಈ ರೀತಿ ಸ್ಲೈಡ್ ಹೋಗೋದು, ಹಾಗೆ ಜಾರಬಂಡೆ ರೀತಿಯಲ್ಲಿ ಜಾರಬಂಡೆ ಜಾರೋದು, ರೋಪ್ ವಾಕ್ ಎಲ್ಲನೂ ಕೂಡ ಇತ್ತು. ಎಲ್ಲನೂ ಒಂದಕ್ಕಿಂತ ಒಂದು ತುಂಬಾ ಕ್ರಿಯೇಟಿವ್ ಅನ್ನಿಸ್ತಾ ಇತ್ತು. ಅಡ್ವೆಂಚರ್ ಆಗು ಕೂಡ ಇತ್ತು, ಕೆಲವೊಂದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಯಾರೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಡಿಲೇ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಒಂದು ಸಾರಿ ಹೋಗಿ ಬನ್ನಿ. ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಸಮ್ಮರ್ ವೆಕೇಷನಲ್ಲಿ ಮಕ್ಕಳಿಗೆ ಬರೀ ಮನೇಲೇ ಕೂತು ಅಥವಾ ನಾವಂತೂ ಫುಲ್ ಟೆಂಪರ್ ರನ್ನೇ ಮಾಡಿಸ್ಬಿಟ್ಟಿದ್ದೀವಿ ಮಕ್ಕಳಿಗೆ. ಈ ರೀತಿ ಒಂದು ಸಾರಿ ಹೋದಾಗ ಅವ್ರಿಗೂ ತುಂಬಾ ಖುಷಿ ಕೊಡುತ್ತೆ. ನಾವು ಫಸ್ಟಿಗೆ ಇವರೆಲ್ಲ ಎಂಜಾಯ್ ಮಾಡ್ತಾರಾ, ಹೋಗಿ ತುಂಬ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಎಂಜಾಯ್ ಮಾಡಿದ್ರು, ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಖುಷಿಪಟ್ಟರು ಮಕ್ಕಳು. ಇನ್ನು GRSಲ್ಲಂತೂ ಕೇಳಲೇಬೇಡಿ, ನೀರಿಂದ ಎದ್ದು ಕೂಡ ಬರ್ತಾ ಇರಲಿಲ್ಲ ಅವರು. ಆ ಲಾಗ್ನು ಕೂಡ ಮಿಸ್ ಮಾಡ್ಕೊಳ್ದಿರ ನೋಡಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅದರಲ್ಲೂ ಕೂಡ. ಸೊ ಈ ರೀತಿ ಈಗಲೂ ಟೈಪ್ನಲ್ಲೆಲ್ಲ ಮಾಡಿದರು. ಹಾಗೆ ಅಲ್ಲಲ್ಲೇ ಫಾಗ್ ಇರ್ಬೋದು,
ಅಥವಾ ಹಿಮಗರಡಿ ಏನಂತಾರೆ ಅದಿರ್ಬೋದು, ಎಲ್ಲನೂ ಕೂಡ ಒಂಥರ ರಿಯಲಿಸ್ಟಿಕ್ ಅನಿಸ್ಬೇಕು ನಮಗೆ, ಆ ರೀತಿ ಇತ್ತು. ಹಾಗೆ ಈ ಫೋಟೋ ಝೋನ್ಗಳೇನಿದೆ ಅಲ್ಲಿ ಕ್ರಿಯೇಟಿವ್ ಆಗಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಕ್ರೌಡ್ ಇರೋ ಕಾರಣ ಸಖತ್ತು ಫೋಟೋಗೆಲ್ಲ ಕ್ಯೂ ಥರನೇ ಇತ್ತು ಅಂತಲೇ ಹೇಳ್ಬೋದು. ಎಲ್ರಿಗೂ ಒಂದು ಆಸೆ ಅಲ್ವಾ, ಅಲ್ಲಿ ಹೋಗಿದ್ದೀವಿ ಅಂದಮೇಲೆ ಅಲ್ಲಿರೋವಂಥ ಕಡೆಗೆಲ್ಲ ಫೋಟೋಸ್ ತಗೊಬೇಕು ಅನ್ನೋದು. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಇದ್ದರು. ಹಾಗೆ ನಾನೊಂದು ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ವೀಕ್ ಎಂಡ್ಗಳಕ್ಕಿಂತ ನೀವು ವೀಕ್ ಡೇಸ್ಗಳಲ್ಲಿ ಹೋಗಿ ತುಂಬಾ ಎಂಜಾಯ್ ಮಾಡ್ಬೋದು. ವೀಕೆಂಡಲ್ಲಿ ಈ ರೀತಿ ಕ್ರೌಡ್ ಆಗೋಗುತ್ತೆ. ಹಾಗೆ ನಿಮಗೆ ಫೋಟೋಸ್ ತಗೊಳ್ಳೋದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ. ವೀಕೆಂಡ್ಸಲ್ಲಿ ಹೋದರೆ ಈ ರೀತಿ ಕಷ್ಟ. ವೀಕ್ ಡೇಸಲ್ಲಿ ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು, ಇಷ್ಟು ಕ್ರೌಡ್ ಇರೋದಿಲ್ಲ. ಈಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಪ್ರತಿದಿನವೂ ಅದೇ ರೀತಿಯಲ್ಲಿ ಇದೆ, ತುಂಬ ಜನ ಬರ್ತಾನೆ ಇರ್ತಾರೆ ದಿನಾನೂ. ಈ ಬಾರಿ ಸಂಡೇ ಅಥವಾ ಬೇರೆ ದಿನ ಅನ್ನೋ ಯಾವುದೇ ರೀತಿ ಭೇದ ಭಾವ ಇಲ್ಲ. ಬೇರೆ ಅಂದರೆ ವರ್ಕಿಂಗ್ ಸ್ಕೂಲ್ ಸ್ಟಾರ್ಟ್ ಆದಾಗ ಆ ರೀತಿ ಎಲ್ಲ ಇದ್ದಾಗ ವೀಕ್ ಡೇಸಲ್ಲಿ ಹೋಗೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಹಾಗೆ ಕೆಲವೊಂದಷ್ಟು ನಾವು ಕೂಡ ಫೋಟೋಸ್ ತೊಗೊಂಡ್ವಿ, ಸಣ್ಣ ಪುಟ್ಟ ಶಾರ್ಟ್ಸ್ ವಿಡಿಯೋಗೆ ಅಂತ ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಒಟ್ಟಿಗೆ ಅಂತ ಹೇಳ್ತೀನಿ. ನೋಡ್ಬೋದು ಕೆಲವೊಂದಷ್ಟು ಪಿಕ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಇರಲಿ ಅಂತ ಕೇಳ್ಕೊತ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.